ಹಿರಿತನ ವಿಶೇಷತೆ ಹೊಂದಿರುವ ದೊಡ್ಡ ಗ್ರಾಮವಾದ ಹಿರಿಮರಳಿಯಲ್ಲಿ ಯಾವುದೇ ಕೆಲಸ ಮಾಡಿದರೂ ಒಗ್ಗಟ್ಟಿನಿಂದ ಮಾಡುತ್ತಾರೆ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿ ಹೇಳಿದರು. ಪಾಂಡವಪುರ ತಾಲೂಕಿನ ಹಿರಿಮರಳಿ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಉದ್ಘಾಟನೆ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಈ ಹಿಂದೆ ಅಧಿಕಾರಿಯಾಗಿದ್ದಾಗ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇನೆ. ಗ್ರಾಮದ ಜನರು ಒಗ್ಗಟ್ಟಾಗಿ ಗ್ರಾಮದ ಕೆಲಸ ಮಾಡಿಸಿದ್ದಾರೆ. ಇದೀಗ ಲಕ್ಷ್ಮೀದೇವಿ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಮಳೆ ಬೆಳೆ ಉತ್ತಮವಾಗಿ ಆಗಲಿ, KRS ಅಣೆಕಟ್ಟೆ ಭರ್ತಿಯಾಗಲಿ ಎಂದರು. ಸಚಿವ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ, ನಮ್ಮ ರೀತಿ ಹಿರಿಮರಳಿ ಗ್ರಾಮದವರಿಗೆ ಬರಗಾಲ ಇಲ್ಲ. ಸುತ್ತಲೂ ವಿಶ್ವೇಶ್ವರಯ್ಯ ನಾಲೆ ಇದೆ. ಬೆಳೆ ಚೆನ್ನಾಗಿ ಬರುತ್ತದೆ. ಗ್ರಾಮದವರೆಲ್ಲರೂ ಒಗ್ಗಟ್ಟಾಗಿರಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಗರ್ಭಗುಡಿ ಉದ್ಘಾಟನೆ ಮಾಡಿದ ಮಾಜಿ ಶಾಸಕರು CS ಪುಟ್ಟರಾಜು ಮಾತನಾಡಿದರು. ಬಿಜೆಪಿ ಮುಖಂಡ HN ಮಂಜುನಾಥ್ ಅವರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಚಿವರಾದ ಚೆಲುವರಾಯಸ್ವಾಮಿ ಹಾಗೂ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಸಹಾಯ ಮಾಡಬೇಕು ಎಂದರು. ಈ ವೇಳೆ ಗ್ರಾಮದ ಯಜಮಾನರು, ಮುಖಂಡರು, ಯುವಕರು, ಗ್ರಾಮಸ್ಥರು ಹಾಜರಿದ್ದರು. ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ, ಜಾತ್ರೋತ್ಸವಗಳನ್ನ, ಹಬ್ಬ ಹರಿದಿನ ಉತ್ಸವಗಳನ್ನ ಮಾಡೋದ್ರಿಂದ ಇಡೀ ಗ್ರಾಮದ ಎಲ್ಲ ಜನರು ಹೊರಗಡೆ ಪಾತನ ಸಂಸ್ಕೃತಿಯಲ್ಲಿ, ದರ್ಶನ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಹೇಳಿ ಹೋಗಿದ್ದಾರೆ. ಆಚಾರ ಮತ್ತು ವಿಚಾರಗಳು ಸಮನ್ವಯವಾಗಿದ್ರೆ ಒಂದು ಗ್ರಾಮ ಸಮತೋಲನದಲ್ಲಿ ಬೆಳಿಲಿಕ್ಕೆ, ಉಳಿಲಿಕ್ಕೆ, ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಚಾರಕ್ಕೆ ಯಾವುದು ಮೂಲ? ನಮ್ಮ ಆಚಾರಕ್ಕೆ ಯಾವುದು ಮೂಲ? ನಾವು ಮನೆಗಳಲ್ಲಿ ಪೂಜೆ ಮಾಡ್ತೀವಿ, ನಮ್ಮಲ್ಲಿ ಬೇಕಾದ ದೇವೇ ದೇವತೆ ಪಾಂಡವಪುರ ತಾಲೂಕಿನ ಒಂದು ಹಿರಿತನವನ್ನ, ವಿಶೇಷತೆಯನ್ನು ಹೊಂದಿರುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಬಹಳ ಒಗ್ಗಟ್ಟಿನಿಂದ, ಏಕಾಗ್ರತೆಯಿಂದ ಮತ್ತು ನಿಷ್ಠೆಯಿಂದ ಮಾಡುವಂತಹ ಒಂದು ಕೆಲಸಗಳಿಗೆ ನಡೀತಾ ಇದೆ. ಇವತ್ತು ಒಂದು ಧಾರ್ಮಿಕ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂತಹ ಒಂದು ಕೈಂಕರ್ಯಕ್ಕೆ ಸಮಿತಿಯ ವತಿಯಿಂದ 2 ದಿನಗಳ ಕಾಲ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ಚಂಡಿಕಾ ಹೋಮವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಗ್ರಾಮದ ಎಲ್ಲ ಭಕ್ತರು ಇಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ನಾವು ಈ ಹಿಂದೆ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲಿ, ಇದೇ ವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಪಾಂಡವಪುರ ವಿಭಾಗಕ್ಕೆ ಬರುವಂತಹ 4 ತಾಲೂಕುಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಹಾಗೆ ಅಡಿಷನಲ್ DC ಆಗಿ 2 ವರ್ಷಗಳ ಕಾಲ, ಸುಮಾರು 55 ದಿನಗಳ ಹಿಂದೆ ನಾವು ಇಲ್ಲಿ ಅಡಿಷನಲ್ DC ಆಗಿದ್ವಿ. ಆ ಸಂದರ್ಭದಲ್ಲೂ ಕೂಡ ನಮ್ಮ ಮಂಜೂರವರು, ನಮ್ಮ ಗೌಡರು, ಸುಮಾರು ಜನ ಇಲ್ಲಿ ಕೆಲಸಗಳನ್ನು ಮಾಡಬೇಕಾದ್ರೆ ಕಂದಾಯ ಇಲಾಖೆಯಿಂದ ಬಹಳಷ್ಟು ಕಚೇರಿ ಗೊತ್ತಾಯಿತು. ಮೌಲಿಕಾಟ ಆಂದೋಲನ, ಪಾಣಿ ತಿದ್ದುಪಡಿ ಕಾರ್ಯಕ್ರಮಗಳು, ದರಖಾಸ್ತು ಆಂದೋಲನಗಳು ಮಾಡಬೇಕು, ಬಡವರಿಗೆ, ವಿಕಲಚೇತನರಿಗೆ, ಹಿರಿಯರಿಗೆ ಮಾತಾಶ್ರೀಗಳು ಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಕೇಳ್ಕೊಟ್ಟಿದ್ರು. ನಾವು ಪ್ರಶ್ನೆಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ಹೇಳಿದಾಗೆ ಅವತ್ತಿನ ಕೆಲಸಗಾರರನ್ನು ಅವರು ನೋಡಿ ಬಹಳ ಮುಕ್ತಕಂಠದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ನಿಮಗೆಲ್ಲ ಗೊತ್ತಿದೆ,
ಹಲೋ ಹಂಗೆ ಒಂದು ಸುತ್ತ ಈಸಿನಾಲೆ ನಮಗೇನು ಬರಗಾಲ ಇದೆ ಅಲ್ವಾ. ಸೊ ಇವತ್ತರಲ್ಲಿ ಒಂದಷ್ಟು ಊರಲ್ಲಿ ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನ ಕೃಪೆಯಿಂದ ನೀವೆಲ್ಲರೂ ಸಹ ಚೆನ್ನಾಗಿರಿ. ಗ್ರಾಮದಲ್ಲಿ ಒಗ್ಗಟ್ಟಾಗಿ ದಕ್ಷಿಣ ತಂದು ಜೀರ್ಣೋದ್ಧಾರ ಮಾಡಿದರೆ ಒಳ್ಳೆಯದಾಗಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ನೆಮ್ಮದಿ ಸಿಕ್ಕಿ ಅಂತ ಶುಭವನ್ನು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೀರ್ಣೋದ್ಧಾರ ಮಾಡಿದ್ದೀರಿ. ದೇವರು ನಿಮ್ಮೆಲ್ಲರಿಗೂ ಚೆನ್ನಾಗಿ ಈ ಭಾಗದ ಏನು ಊರಲ್ಲಿ ಮಳೆ ಎಲ್ಲ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ನಿಮಗೆ ಕಾಪಾಡಿ ದೇವರು ನಂಬಿಕೆಗಳನ್ನು ಈ ಸಮಯದಲ್ಲಿ ಎಲ್ಲ ಈ ಕಾರ್ಯಗಳಲ್ಲಿ ಒಗ್ಗಟ್ಟಾಗಿ ಮಾಡಿರೋದು ನಮಗೆ ಖುಷಿ ಆಯ್ತು. ಅದೇ ತರ ಮುಂದಕ್ಕೂ ಅದೇ ತರ ನಡ್ಕೊಂಡು ಹೋಗ್ಲಿ. ಊರಲ್ಲಿ ಹೂವಿನ ಕೆಲಸ ಬೇರೆದನ್ನೆಲ್ಲ ಬಿಟ್ಟು ಹೂವಿನ ಕೆಲಸ ಮಾಡ್ಕೊಂಡು ಒಗ್ಗಟ್ಟಾಗಿ ಹೋಗೋದು ಎಲ್ಲರೂ ಒಳ್ಳೇದು ಅಂತ ಹೇಳ್ತಾ ನನ್ನ ಮಾತು. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿಕೊಂಡಿದ್ದೀವಿ. ಮತ್ತೆ ಮೊದಲನೇದಾಗಿ ನಮ್ಗೇನು ಅಂದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಮಾಡಬೇಕು ಅಂತ ನಾವು ಹೊರಟಾಗ ನಾವು ನೋಡ್ಕೊಂಡ್ರೆ ನಮ್ಮ ತಿರುವನಂತ ಕ್ಷೇತ್ರ ದಂಡಿಕಳಿ ಮತ್ತೆ ಉಳ್ಳನಳ್ಳಿಗೆ ಹೋಗಿ ಇಡೀ ಯಜಮಾನರು ಟೆಂಪಲ್ ಕಂಡು ಹೋಗಿ ದೇವಸ್ಥಾನ ನೋಡ್ಕೊಬಹುದು. ಅವತ್ತು ನಿರ್ಣಯ ಆಯ್ತು ಈ ದೇವಸ್ಥಾನ ಮಾಡಬೇಕು ಅಂತ. ಅದೇನೋ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಬಂದು ಇವತ್ತು ಲಕ್ಷ್ಮೀ ದೇವಿ ಗುಡಿ ಆದ್ಮೇಲೆ ಅದಾಗ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ಅವತ್ತು ಮಾಡ್ತಕ್ಕಂಥ ಯಾಕೆಂದ್ರೆ ನಾವು ನೋಡ್ಕೊಂಡು ಎರಡೇ ದೇವಸ್ಥಾನ ಅವತ್ತಿನ ಒಂದು ದಂಡಿಕಳ್ಳಿ ಮತ್ತೆ ಉಳ್ಳನಳ್ಳಿ ಅದ್ಭುತವಾದ ಕಲ್ಲಿನ ದೇವಸ್ಥಾನ. ನಾವು ಸಹ ಕಲ್ಲಿನ ದೇವಸ್ಥಾನ ಮಾಡಬೇಕು ನಿರ್ಣಯ ಮಾಡಿದ್ವಿ. ದಯಮಾಡಿ ಅವರು ನಮಗೆ ಶಕ್ತಿ ತುಂಬಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ನಮಸ್ತೆ ಪೂಜ್ಯ ಯಜಮಾನ್ರೆ, ನನ್ನೆಲ್ಲ ಹೋದ್ರೆ ಬಹಳ ವಿಶೇಷವಾಗಿ ದೀಕ್ಷಿತರು ಪೂಜಾ ಸಂಕಲ್ಪಗಳನ್ನು ನೆರವೇರಿಸ್ತಾ ಇದ್ದಾರೆ. ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿ ಇವತ್ತು ಊರನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಲಭಿಸ್ಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪರಪೂಜ್ಯ ಡಾಕ್ಟರ್ ನಿರ್ಮಲ ಸ್ವಾಮೀಜಿಯವರು ಈ ದೇಶದ ಉಕ್ಕು ಮತ್ತೆ ಬಾಲಿಕೆಗಳ ಸಚಿವರು ಈಗ 45 ದಿನದ ಒಳಗೆ ಬಚ್ಚಿರತಕ್ಕಂಥ ವಾಗ್ದಾನ ಮಾಡಿದ್ದಾರೆ ಯಜಮಾನರಿಗೆ. ಇನ್ನೂ ಗ್ರಾಮದ ಒಂದು ಸರ್ವತೋಮುಖವಾದಂತ ಗ್ರಾಮ ದೇವತೆಗಳ ಅಭಿವೃದ್ಧಿ ಮಾಡಬೇಕಾಗಿದೆ. ನಮ್ಮನ್ನು ಯಾವತ್ತೂ ಊರಿನ ಮಗನ ರೀತಿ ಆಶಿಸಿದಿರಿ, ಆಶೀರ್ವಾದ ಮಾಡಿದಿರಿ. ಆ ಮಗನ ಋಣವನ್ನು ತೀರಿಸತಕ್ಕಂಥದ್ದು ಊರಿನ ಮಗನಾಗಿ ನನ್ನ ಜವಾಬ್ದಾರಿ ಇದೆ. ನೀವು ಹೇಳಿದಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತಕ್ಕಂಥ ಮಾತು ಹೇಳಿ ದಯಮಾಡಿ ದೀಕ್ಷಿತರು ತಮ್ಮ ಪೂಜಾ ಸಂಕಲ್ಪಗಳನ್ನ ಮುಂದುವರಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಮಂಜಣ್ಣ ಮತ್ತು ನಮ್ಮ ಚಮಿಕುಳಪ್ಪ ರವಿಯಣ್ಣ ಇವರು ಶೀಘ್ರದಲ್ಲೇ ಆಸೆ ನಿಮಗೆ ಇತ್ತು. 3-40 ಲಕ್ಷ ಗಿಡ ಮಾಡಿಸ್ಬೇಕು ಅಂತ
ಆ ತಾಯಿ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಚಂಡಿಕಾ ಯಾಗವನ್ನ ಹೋಮವನ್ನ ಮಾಡಿಸ್ಕೊಂಡಿದ್ದಾರೆ. ನನಗೆ ಇನ್ನೊಂದು ದೊಡ್ಡ ಆಸೆ ಒಂದಿದೆ. ದೊಡ್ಡವರು ಹೇಳ್ತಾರೆ ಆಚಾರ ಮತ್ತು ವಿಚಾರ